ಈಗ ಮೊಬೈಲ್ ಬೇಕು ತಂಗಿತ್ತು. ನಿಮಗೆ ಮೊದಲಿನಾಳೆ ಈ ಎಸ್ ಟಿ ಡಿ ಬೂಟ್ ನಿಮ್ಗೆ ಗೊತ್ತೇ ಇಲ್ಲ. ನನಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಕೇಂದ್ರ ಪ್ರಕಾರ ಅಂದರೆ ಹಳೆ ಮೂವಿಗಳ ಇದರಿಗೆ ಫೋನ್ ಮಾಡ್ತಿದ್ದೆ ನಮ್ದು. ಮತ್ತು ಪ್ರತಿ ಅಂಗಡಿ ಮುಂದೆ ಇಟ್ಟಿತ್ತು ನಮ್ದು ಸಾರ್ವಜನಿಕ ದೂರವಾಣಿ ಕೇಂದ್ರ ಎಸ್ ಟಿ ಡಿ ISD. ವಿಡಿಯೋ ಕಂಡಿದ್ದು ನಿಮ್ಮಲ್ಲ ಎಷ್ಟು ಜನ ಎಸ್ ಟಿ ಡಿ ಹೋಗಿ ಫೋನ್ ಮಾಡಿರಿ. ನಮ್ಮ ಅಮ್ಮನ ಕಾಲಿಗೆ ನಮ್ಮ ಅಜ್ಜಿ ಕಾಲಿಗೆ ಇಲ್ಲೇ ಹೋಗಿ ಫೋನ್ ಮಾಡ್ಕಿತ್ತಂಬ್ರು. ಮತ್ತು ಚಾರ್ಜಸ್ಸು ಅಪ್ಲೈ ಹಾಕಿತ್ತಂಬ್ರು. ಮತ್ತು ಲ್ಯಾಂಡ್ಲೈನಿಗೆ ಬಿಲ್ ಅಮ್ಮನು ಬರ್ತಿತ್ತಂಬ್ರು ಆಗಲಿಕ್ಕೆ. ಈಗ ನಾವು ರೀಚಾರ್ಜ್ ಮಾಡಿ ಅಂತ ಮೊದಲೇ ಕಾಣ ಇವರಿಗೆ ನಂಬಿಕೆ. ನಾವು ಒಂದು ಫೋನಿಗೆ ಮಾತಾದ್ರು ಇಷ್ಟೇ ಬಿಲ್ ಅದು. ನಾವು ಮಾತಾಡಿ ಎಷ್ಟೋ ದಿವಸ ಆಮೇಲೆ ಫೋನ್ ಬಿಲ್ ಬರ್ತಿತ್ತು ನಮ್ಮದು. ಈಗ ಕರೆಂಟ್ ಬಿಲ್ ಬರ್ತಲ್ಲ ಹಾಗೆ. ಆದರೆ ಈಗ ಹಂಗಲ್ಲ. ಈಗ ನಾವು ಈ ಫೋನ್ಗಳಿಗೆಲ್ಲ ಮೊದಲೇ ರೀಚಾರ್ಜ್ ಮಾಡ್ಕೊ. ಮೊದಲು ನಾವು ಎಷ್ಟು ಮಾತಾಡ್ತಿತ್ತು ಅಷ್ಟೇ ಬಿಲ್ ಬರುತ್ತೆ. ಈಗ ಮಾತಾಡೋದು ಬಿಲ್ ಬರ್ತದೆ, ಮಾತಾಡಿದ್ರು ಬಿಲ್ ಬರ್ತದೆ. ಹಂಗಪ್ಪ ಅನ್ಲಿಮಿಟೆಡ್ ಮಾತಾಡಿದ್ರೆ ನಮಗೂ ಟೈಮ್ ವೇಸ್ಟ್, ಮಾತಾಡಿದ್ರೆ ದುಡ್ಡು ವೇಸ್ಟ್. ಸ್ಮಾರ್ಟ್ ಫೋನ್ ಒಳ್ಳೆದಂತೂ ಆಯಿತು, ಇಲ್ಲ ಒಳ್ಳೆ ಮೆಮೊರಿ ಅಲ್ಲ ಅಂದರೆ ಅಮ್ಮ ಹೇಳ್ತಿದ್ದೆ. ನನಗಂತೂ ಅಷ್ಟು ಗೊತ್ತಿಲ್ಲ. ಇದ್ರಾಗೆ ಹೊರಗೆ ಹೋಗಿ ಫೋನ್ ಮಾಡ್ಕಿತ್ತಂಬ್ರು. ಈಗ ಫೋನ್ ಇತ್ತಿತ್ತಂಬ್ರು ನಾವು ಯಾರಿಗೆ ಫೋನ್ ಮಾಡ್ಕೋ ಆ ನಂಬರಿಗೆ ಡಯಲ್ ಮಾಡ್ಕಿತ್ತಂಬ್ರು. ಅಲ್ಲಿ ಕೊಯ್ನ್ ಹಾಕಿತ್ತಂಬ್ರು. ಕೊಯ್ನ್ ಬಾಕ್ಸ್ ಬೇರೆ ಇತ್ತ. ಅದು ಕಾಯಿನ್ ಬಾಕ್ಸ್ ಬೇರೆ, ಇದೇ ಬೇರೆ. ಲ್ಯಾಂಡ್ಲೈನ್ ಇರ್ತಿತ್ತು. ಲ್ಯಾಂಡ್ಲೈನ್ ಇರ್ತಿತ್ತು. ಕಾಯಿನ್ ಬಾಕ್ಸ್ ಹೊರಗೆಲ್ಲ ಇಟ್ಟಿರ್ತಾರೆ ಎಲ್ಲ. ಇದು ನಮ್ಗೆ ಈಗ ನಾವು ಮಾತಾಡ್ತೇವೆ ಒಳಗೆ ಬಾಗಿಲು ಹಾಕೊಂಡು ಒಳಗೆ ಹಾಕೊಂಡು ಮಾತಾಡ್ಬೇಕು. ಫ್ರೀ ಇಲ್ಲ, ಚಾರ್ಜಸ್ ಅತಿ. ಮತ್ತೆ ನಾವು ಇನ್ನೊಂದು ಎಸ್ ಟಿ ಡಿ ಬೂಟಿ ಕನೆಕ್ಟ್ ಆಗ್ತಿತ್ತ. ಎಸ್ ಟಿ ಡಿ ಬೂತಿಗಲ್ಲ, ಲ್ಯಾಂಡ್ಲೈನಿಗೆ ಕನೆಕ್ಟ್ ಆಯ್ತು ಮನೆಗಿಂದು. ನಮ್ಮನೆಗೆ ಹೆಂಗಿತ್ತು ಅನ್ಕೊಂತಿದ್ರೆ, ಇದು ಪಪ್ಪ ನನ್ನ ಅಂಗಡಿ ಇದ್ದಿತ್ತಂಬ್ರ. ಅಂಗಡಿ ಹೆಂಗಿದ್ದು ನಾವು ತಂದದ್ದು. ಅದು ಅಂಗಡಿ ಖಾಲಿ ಆಮೇಲೆ ಇದರೊಳಗೆ ಎಂತ ಐತಂತ ಇದರೊಳಗೆ ಈಗ ಗೋಣಿ ಚೀಲ ಇತ್ತು, ಇದರೊಳಗೆ ಪಾತ್ರ ಪಗಡಿ ಇತ್ತು. ಅದು ಗೋಣಿ ಚೀಲ ಸಾಮಾನು ತೋರ್ಸಕತ್ಲ. ಈಗ ನಾ ಬಾಗಿಲು ತೆಗೆದು ಚೀಲ ಎಲ್ಲ ಬುಡು ಬೀಳೋದು ಮೇಲೊಳಗೆ ಇತ್ತು. ನಾಲ್ಕೈದು ಚೀಲ ಆಗಲಿಕ್ಕೆ ನಮ್ಗೆ ಫೋನ್ ಮಾಡೋಕೆ ಯೂಸ್ ಆಯಿತು. ಈಗ ನಮಗೆ ಗೋಣಿ ಚೀಲ ತುಂಬಕ್ಕೆ ಯೂಸ್ ಆಗ್ತಿತ್ತು. ಬಾಯ್ ಯಾಕಮ್ಮ.